ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ ಅಂತ. ಸ್ನೇಹಿತರೆ, ಡಾಕ್ಟರ್ ಛಾಯಾದೇವಿ ಸುತೆ ಮರವಂತೆ ಆಲಿಯಸ್ ಡಾಕ್ಟರ್ ಜ್ಯೋತಿ ಜೀವನ್ ಸ್ವರೂಪ ರವರು ಬರೆದ ಕೆಂದವರೆ ಮೂಲ ಕಾದಂಬರಿಯ ಪೋಸ್ಟರ್ ಅನ್ನು ಈ ಹಿಂದೆ ಅಶ್ವಿನಿ ಪುನೀತ್ ಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ. ಅದರ ಸಿನಿಮಾ ಶೈಲಿ ಕಾದಂಬರಿಯನ್ನು ಇತ್ತೀಚೆಗಷ್ಟೇ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಲೋಕಾರ್ಪಣೆ ಮಾಡಿದರು. ಈ ಕಾದಂಬರಿಯಲ್ಲಿ ಡಾಕ್ಟರ್ ಛಾಯಾದೇವಿ ಸುತೆ ಮರವಂತೆ ಅವರು ಒಂದು ಸನ್ನಿವೇಶದಲ್ಲಿ ನನ್ನ ಹೆಸರನ್ನು ಸಹ ಮತ್ತು ನನ್ನೆಲ್ಲ ಕಾರ್ಯವೈಖರಿಯನ್ನು ಚಿತ್ರಣವಾಗಿ ಬಳಸಿಕೊಂಡಿದ್ದಾರೆ. ಅದು ನನಗೆ ವಿಶೇಷವಾಗಿ ಅವರು ಕೊಟ್ಟಂಥ ಗೌರವ, ಅಭಿಮಾನ, ನನಗೂ ಬಹು ಹೆಮ್ಮೆ, ಬಹಳ ಸಂತೋಷ ಕೊಟ್ಟಂಥ ವಿಚಾರವನ್ನು ಮಹಿಳಾ ಕಥಾ ಅಂಧಾರ ಇರುವ ಆ ಕಾದಂಬರಿ ಈಗ ಇನ್ನೇನು ಸಿನಿಮಾ ಆಗಿ ಬೆಳ್ಳಿತೆರೆ ಮೂಡಿ ಬರಲಿದೆ. ಹಾಗಾಗಿ ಡಾಕ್ಟರ್ ಛಾಯಾದೇವಿ ಸುತೆ ಮರವಂತೆ ಅವರಿಗೆ ಮತ್ತವರ ಇಡೀ ಚಿತ್ರತಂಡದವರಿಗೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಒಳ್ಳೆಯದಾಗಲಿ, ದೇವರು ಇನ್ನಷ್ಟು ದೇವರು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಿಜವಾಗಿ ಇವರು ಭಾರತ ರತ್ನ ಅಂತ ಹೇಳ್ಬೋದು ನಾನು. ಸಡನ್ಲಿ ಕಾಲ್ ಬರ್ತದೆ. ನಾನು ಹೋಗ್ಬೇಕಂತ ಹೇಳುವಾಗ ತಾಯಿ ಹೇಳ್ತಾರೆ, ಮಗ ಊಟ ಮಾಡಿ ಹೋಗೋದು ಎತ್ತ ಕರಳೋದು ಪಾಪ. ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ಕರ್ನಾಟಕದ ಪ್ರತಿಯೊಂದು ಮಕ್ಕಳು ಸಹ ಈಜಿ ಕಲಿಬೇಕು. ಈಜಿ ಕಲಿತ್ರೆ ಎಲ್ಲಿ ಸಾವಾಗಲ್ಲ. ಇವತ್ತು ನನ್ನ ಮನೆಯಲ್ಲಿ 3 ವಿಶೇಷಚೇತನ ಮಕ್ಕಳಿದ್ದಾರೆ. ನಾನು ಹೇಗಿರಬೇಕು? ಇವ್ರ ಬಗ್ಗೆ ಒಂದು ಒಳ್ಳೆ ಪುಸ್ತಕ ಬರೆದು ಯೂನಿವರ್ಸಿಟಿಲಿ ಇಡಬೇಕು ಅದನ್ನು ಓದಕ್ಕೆ. ಎಷ್ಟೇ ಕಷ್ಟ ಬರಲಿ, ಏನೇ ಆಗಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ ನಿಮಗೆ ನಾನು ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ.